ಬೆಂಗಳೂರು ನಗರದಲ್ಲಿ ಮತ್ತೊಮ್ಮೆ ಪುಂಡರ ಅಟ್ಟಹಾಸ ಹೆಚ್ಚಾಗ್ತಾ ಇದ್ದು ಇದೀಗ ಬೆಂಗಳೂರು ನಗರ ಮತ್ತೊಮ್ಮೆ ಪುಂಡರ ಅಟ್ಟಹಾಸಕ್ಕೆ ಸಾಕ್ಷಿಯಾಗಿದೆ. ಮಚ್ಚು ಲಾಂಗು ಹಿಡಿದು ಆಮಚ್ಚನ್ನ ರಸ್ತೆಗೆ ತಾಗಿಸುವಂತಹ ಭಯಾನಕವಾಗಿ ಬೈಕ್ ವೀಲಿಂಗ್ ಮಾಡಿದ್ದಾರೆ. ಈ ಘಟನೆಯು ಕೇವಲ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾತ್ರವಲ್ಲ, ಇದು ಕಾನೂನು ಮತ್ತು ಸುವ್ಯವಸ್ಥೆಗೆ ನೇರವಾಗಿ ಸವಾಲಾಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಪುಂಡರ ಹಾವಳಿ ಮಿತಿ ಮೀರ್ತಾ ಇದ್ದು ಸಾರ್ವಜನಿಕ ರಸ್ತೆಯಲ್ಲಿ ಇಂತಹ ಅಪಾಯಕಾರಿ ವರ್ತನೆಯು ರಸ್ತೆಯಲ್ಲಿ ಓಡಾಡುವ ಅಮಾಯಕ ಪಾದಚಾರಿಗಳು, ಪ್ರಯಾಣಿಕರು ಮತ್ತು ಇತರ ವಾಹನ ಚಾಲಕರನ್ನ ಭೀಕರ ಅಪಘಾತಗಳಿಗೆ ಸಿಲುಕಿಸುವಂತಹ ಸಾಧ್ಯತೆಯೂ ಸಹ ಇದೆ. ಈ ಅಪಾಯಕಾರಿ ಕೃತ್ಯಗಳಿಂದ ಅಮಾಯಕರು ಜೀವ ಕಳೆದುಕೊಳ್ಳುವ ಮುನ್ನ ಪೊಲೀಸರು ಇಂತಹ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇನ್ನು ಪೊಲೀಸರು ಈ ವಿಡಿಯೋ ವೈರಲ್ ಆಗಿರುವಂತಹ ವಿಡಿಯೋಗಳನ್ನ ಆಧರಿಸಿ ಯುವಕರನ್ನ ಬಂಧಿಸಿ ಅವರ ಪರವಾನಗಿ ರದ್ದು ಮಾಡಿ ಮತ್ತು ವಾಹನಗಳನ್ನ ಜಪ್ತಿ ಮಾಡುವಂತಹ ಕಠಿಣ ಕ್ರಮಕ್ಕೆ ಕೈಗೊಳ್ತಾರ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಇದೀಗ ಬೆಂಗಳೂರು ನಗರದಲ್ಲಿ ಮತ್ತೊಮ್ಮೆ ಪುಂಡರ ಅಟ್ಟಹಾಸ ಹೆಚ್ಚಾಗ್ತಾ ಇದ್ದು ಇದೀಗ ಬೆಂಗಳೂರು ನಗರ ಮತ್ತೊಮ್ಮೆ ಪುಂಡರ ಅಟ್ಟಹಾಸಕ್ಕೆ ಸಾಕ್ಷಿಯಾಗಿದೆ. ರಾಜಧಾನಿಯ ಪ್ರತಿಷ್ಠಿತ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಯುವಕರ ಗುಂಪೊಂದು ಕೈಯಲ್ಲಿ ಮಾರಕಾಸ್ತ್ರ ಅಂದ್ರೆ ಮಚ್ಚು ಲಾಂಗು ಹಿಡಿದು ಆಮಚ್ಚನ್ನ ರಸ್ತೆಗೆ ತಾಗಿಸುವಂತಹ ಭಯಾನಕವಾಗಿ ಬೈಕ್ ವೀಲಿಂಗ್ ಮಾಡಿದ್ದಾರೆ. ಈ ಭಯಾನಕ ದೃಶ್ಯವನ್ನ ಸ್ಥಳೀಯರು ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದು ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಈ ಘಟನೆಯು ಕೇವಲ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾತ್ರವಲ್ಲ, ಇದು ಕಾನೂನು ಮತ್ತು ಸುವ್ಯವಸ್ಥೆಗೆ ನೇರವಾಗಿ ಸವಾಲಾಗ್ತಾ ಇರುವಂತದ್ದು. ಹೌದು, ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಅಪಾಯಕಾರಿ ವೀಲಿಂಗ್ ಮಾಡಿ ಲಾಂಗ್ ಅನ್ನ ರೋಡಿಗೆ ತಾಗಿಸ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಜನರು ಕಾನೂನು ಸುವ್ಯವಸ್ಥೆಯನ್ನ ಪ್ರಶ್ನಿಸ್ತಾ ಇದ್ದಾರೆ. ಬೈಕ್ ವೀಲಿಂಗ್ ಮಾಡ್ತಾ ಇರುವುದನ್ನ ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದಿದ್ದು ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪುಂಡರ ಹಾವಳಿ ಮಿತಿ ಮೀರ್ತಾ ಇದ್ದು ಸಾರ್ವಜನಿಕ ರಸ್ತೆಯಲ್ಲಿ ಇಂತಹ ಅಪಾಯಕಾರಿ ವರ್ತನೆಯು ರಸ್ತೆಯಲ್ಲಿ ಓಡಾಡುವ ಅಮಾಯಕ ಪಾದಚಾರಿಗಳು, ಪ್ರಯಾಣಿಕರು ಮತ್ತು ಇತರ ವಾಹನ ಚಾಲಕರನ್ನ ಭೀಕರ ಅಪಘಾತಗಳಿಗೆ ಸಿಲುಕಿಸುವಂತಹ ಸಾಧ್ಯತೆಯೂ ಸಹ ಇದೆ. ಇನ್ನು ಸಾರ್ವಜನಿಕ ರಸ್ತೆಗಳಿರುವುದು ಸುರಕ್ಷಿತ ಪ್ರಯಾಣಕ್ಕಾಗಿ ಮಾತ್ರ, ಇನ್ನು ಸಾಹಸ, ಬೆದರಿಕೆ ಮತ್ತು ಶಸ್ತ್ರಾಸ್ತ್ರಗಳ ಪ್ರದರ್ಶನಕ್ಕಾಗಿ ಅಲ್ಲ ಎಂಬುದು ಯುವಕರು ಅರ್ಥ ಮಾಡ್ಕೊಳ್ಬೇಕಿತ್ತು. ಈ ಅಪಾಯಕಾರಿ ಕೃತ್ಯಗಳಿಂದ ಅಮಾಯಕರು ಜೀವ ಕಳೆದುಕೊಳ್ಳುವ ಮುನ್ನ ಪೊಲೀಸರು ಇಂತಹ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪೋಸ್ಟ್ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಪ್ರಖ್ಯಾತ ಘಟನೆಯಲ್ಲಿ ಇತ್ತೀಚೆಗೆ ನೆಲಮಂಗಲ ಬಳಿಯ ತುಮಕೂರು ರಸ್ತೆಯಲ್ಲಿ ಶಬ್-ಇ-ಬರಾತ್ ಹಬ್ಬದ ನಿಮಿತ್ತ ರಾತ್ರಿ ಸಾಮೂಹಿಕ ಪ್ರಾರ್ಥನೆಗೆ ಬಂದಿದ್ದಂತಹ ವೇಳೆ ನೂರಾರು ಮಂದಿ ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇರುವಂತಹ ವಿಡಿಯೋ ಇದೀಗ ವೈರಲ್ ಆಗಿರುವಂತದ್ದು. ಬೈಕ್ ವೀಲಿಂಗ್ ಮಾಡ್ತಾ ಇರುವುದನ್ನ ಕೆಲವರು ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದಿದ್ದು ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಏಕಾಏಕಿ 10 ಬೈಕ್ಗಳು ರಸ್ತೆಯ ಮೇಲೆ ಬಂದು ವೀಲಿಂಗ್ ಮಾಡುತ್ತಾ ಕಿರುಚಾಡುತ್ತಾ ಸಾಗುತ್ತಿರುವುದು ವಿಡಿಯೋದಲ್ಲಿ ದಾಖಲಾಗಿರುವಂತದ್ದು. ಇನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಈ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದು ಇದೀಗ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ. ಕಾರ್ ಮತ್ತು ಬೈಕ್ಗಳಲ್ಲಿ ಒಮ್ಮೆಲೆ ನೂರಾರು ಮಂದಿ ರಸ್ತೆಗೆ ಬಂದು ವೀಲಿಂಗ್ ಮಾಡ್ತಾ ಇದ್ರು ಸಹ ಸಮೀಪದಲ್ಲಿ ಇದ್ದಂತಹ ಪೊಲೀಸರು ಏನ್ ಮಾಡ್ತಾ ಇದ್ರು ಎಂದು ಸ್ಥಳೀಯರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವೀಲಿಂಗ್ ನಿಂದಾಗಿ ಕೇವಲ ವೀಲಿಂಗ್ ಮಾಡುವವರು ಮಾತ್ರವಲ್ಲ, ಆ ರಸ್ತೆಯಲ್ಲಿ ಸಂಚರಿಸುವವರಿಗೂ ಸಹ ಅಪಾಯವಾಗುತ್ತದೆ. ಹೆಲ್ಮೆಟ್ ಇಲ್ಲದೆ ಈ ರೀತಿ ವರ್ತಿಸುವುದು ಅವರ ಜೀವಕ್ಕೂ ಸಹ ಅಪಾಯ. ಈಗಾದ್ರೂ ಸಹ ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ ಎಂದು ಕೆಲವರು ಟೀಕಿಸಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಬೆಂಗಳೂರು ನಗರದ ರಸ್ತೆಗಳಲ್ಲಿ ಪುಂಡರ ಅಟ್ಟಹಾಸ ಮಿತಿ ಮೀರ್ತಾ ಇದ್ದು ಮಾರಕಾಸ್ತ್ರಗಳನ್ನ ಹಿಡಿದು ಓಡಾಡುವ ಮೂಲಕ ತಮ್ಮ ಸಾಮೂಹಿಕ ರಸ್ತೆಯನ್ನ ಆಟದ ಮೈದಾನವಾಗಿ ಮಾಡಿಕೊಂಡಿರುವ ಈ ಯುವಕರ ವಿರುದ್ಧ ಪೊಲೀಸರು ಎಂಥ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತಾರೆ ಎಂಬುದನ್ನ ಇಡೀ ರಾಜ್ಯದ ಜನತೆ ಎದುರು ನೋಡ್ತಾ ಇದ್ದಾರೆ. ಇನ್ನು ಪೊಲೀಸರು ಈ ವಿಡಿಯೋ ವೈರಲ್ ಆಗಿರುವಂತಹ ವಿಡಿಯೋಗಳನ್ನ ಆಧರಿಸಿ ಯುವಕರನ್ನ ಬಂಧಿಸಿ ಅವರ ಪರವಾನಗಿ ರದ್ದು ಮಾಡಿ ಮತ್ತು ವಾಹನಗಳನ್ನ ಜಪ್ತಿ ಮಾಡುವಂತಹ ಕಠಿಣ ಕ್ರಮಕ್ಕೆ ಕೈಗೊಳ್ತಾರ. ಮುಂದೆ ಇಂತಹ ಘಟನೆಗಳು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಪೊಲೀಸರು ಈಗಲೇ ಎಚ್ಚೆತ್ತುಕೊಂಡ್ರೆ ಉತ್ತಮ. ಆದ್ರಿಂದ ಕಾನೂನು ಸುವ್ಯವಸ್ಥೆಯನ್ನು ಸಹ ಪುನಃ ಸ್ಥಾಪಿಸಲು ಪೊಲೀಸ್ ಇಲಾಖೆ ಈಗ ಸ್ಪಂದಿಸ್ತಾ ಇದೆ ಮತ್ತು ಈ ಪುಂಡರ ಅಟ್ಟಹಾಸಕ್ಕೆ ಹೇಗೆ ಬ್ರೇಕ್ ಹಾಕುತ್ತೆ ಎಂಬುದನ್ನು ಸಹ ಇದೀಗ ಸಾರ್ವಜನಿಕರು ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.